ಅಯೋಧ್ಯೆಯ ಬಾಲರಾಮನ ದರ್ಶನಕ್ಕೆ ಅಂತ ಮೈಸೂರಿನಲ್ಲಿ ವಿಶೇಷ ರೈಲೊಂದು ಅಯೋಧ್ಯಾಧಾಮಕ್ಕೆ ಹೊರಟಿತ್ತು. ಆದರೆ ಈ ರೈಲು ಹೊಸಪೇಟೆಗೆ ಬರುವಷ್ಟರಲ್ಲಿ ಒಂದು ವಿವಾದಕ್ಕೆ ಕಾರಣವಾಗ್ಬಿಟ್ಟಿದೆ. ಅಯೋಧ್ಯೆ ಮತ್ತು ಮೈಸೂರು ನಡುವಣ ರೈಲಿನಲ್ಲಿ ಒಂದು ರೀತಿ ಅನ್ಯ ಧರ್ಮೀಯರು ಸೇರಿಕೊಂಡು ವಾಗ್ವಾದಕ್ಕೆ ಇದು ಕಾರಣವಾಗಿದೆ. ಹೊಸಪೇಟೆಯಲ್ಲಿ ಅಯೋಧ್ಯಾಧಾಮ ಮೈಸೂರು ರೈಲಿನಲ್ಲಿ ವಾಗ್ವಾದ ನಡೆದಿದೆ. ಅನ್ಯ ಕೋಮಿನವರಿಂದ ಆಕ್ಷೇಪಾರ್ಹ ಹೇಳಿಕೆ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಬಳ್ಳಾರಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಗದಗ ಹೊರವಲಯದಲ್ಲಿ ಓರ್ವನನ್ನು ಈ ಸಂಬಂಧ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ರೈಲಿಗೆ ಬೆಂಕಿ ಹಾಕ್ಬಿಡ್ತೀನಿ ಅಂತ ಅನ್ಯ ಕೋಮಿನ ಯುವಕನೊಬ್ಬ ಬೆದರಿಕೆ ಹಾಕಿದ್ದ. ಅನ್ಯ ಕೋಮಿನ ಯುವಕರ ಹೇಳಿಕೆಯಿಂದ ಕೆರಳಿದ್ರು ರಾಮಭಕ್ತರು ಚೈನ್ ಎಳೆದಿದ್ದರಿಂದ ರೈಲು ಸಂಚಾರ 2 ಗಂಟೆ ತಡವಾಗಿತ್ತು. ಆನಂತರ ದೂರನ್ನು ಕೂಡ ಕೊಟ್ಟಿದ್ದಾರೆ. ಸೊ ದೂರಿನ ಅನ್ವಯ ಬಳ್ಳಾರಿ ರೈಲ್ವೆ ಠಾಣೆಯಲ್ಲಿ ಎಫ್ಐಆರ್ ಆಯಿತು. ಎಫ್ಐಆರ್ ಆದಮೇಲೆ ಗದಗದ ಹೊರವಲಯದಲ್ಲಿ ಈ ಥರ ಯಾವೊಂದು ಧಮಕಿ ಹಾಕಿದ್ದಾರೆ, ರೈಲಿಗೆ ಬೆಂಕಿ ಹಾಕ್ತೀನಿ ಅಂತ. ಅದರಲ್ಲಿ ಒಬ್ಬನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅವನಿಗೆ ಕಂಪ್ಲೇಂಟ್ ಕೊಡ್ತೀರಾ ಅಂದ್ರೆ ಇಲ್ಲ ಅಂದ್ರು. ನಾವೇನ್ ಮಾಡಿವಿ, ಇಮಿಡಿಯೇಟ್ ಆಗಿ CCTV ಅಲ್ಲಿ ನಮ್ಮ ಯಾರು PSI ಅವತ್ತು ಅಟೆಂಡ್ ಮಾಡಕ್ ಹೋಗಿದ್ರು, ಅವ್ನು ಯಾರು ಐಡೆಂಟಿಫೈ ಮಾಡ್ತಾರೆ ಅವ್ರಿಗೂ ಕೂಡ ಅಲ್ಲಿ ಈಗ ವೆರಿಫೈ ಮಾಡ್ತಾ ಇದ್ದೀವಿ. ಇದರಿಂದ ತೊಂದರೆ ಆದ್ರೆ ಕಷ್ಟ ಆಗುತ್ತೆ. ನಾವು ಅಲ್ಲ, ನಮಗೆ ಜವಾಬ್ದಾರಿ ಇಲ್ವಾ? ನಾವು ಅದಕ್ಕಂದ್ರೆ ತಾನೇ ಇಷ್ಟೊಂದೆಲ್ಲ ಬಡದಾಡ್ತೀವಿ. ನಾವು ಅದನ್ನ ಈಗ ಟ್ರೇಸ್ ಮಾಡೋದಿಲ್ಲ, ಬಿಡ್ರಿ ನಿಮ್ ಜವಾಬ್ದಾರಿ. ಹೇಳ್ತಾ ಇದ್ದೀವಲ್ಲ, ಟ್ರೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಲ್ಲ ನೀವು. ಆದರೂ ಕೂಡ ನೋಡಿ, ರಾಮಭಕ್ತರು ಹೋಗಿರೋದೇ ರಾಮ ದರ್ಶನಕ್ಕೋಸ್ಕರ. ಏನೋ ಭಜನೆ ಗಿಜನೆ ಮಾಡ್ತಾ ಇದ್ರಂತೆ. ಈ ಭಜನೆ ಮಾಡಬೇಡಿ, ನಮಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಏನೋ ಒಂದಷ್ಟು ಗಲಾಟೆ ಆಗಿದೆ. ನೀವು ಹೀಗೆ ಮಾಡ್ತಾ ಇದ್ರೆ ರೈಲಿಗೆ ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಯಾರೋ ಅನ್ಯ ಕೋಮಿನ ಯುವಕನೊಬ್ಬ ಅಥವಾ 1-2-3 ಜನ ಸೇರ್ಕೊಂಡು ಈ ಥರ ಹೇಳಿದ್ದಾರೆ. ಇದರಿಂದ ಗಲಾಟೆ ಜೋರಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಅವರಿಂದ ಪಡ್ಕೊಳ್ಳೋಣ. ನವೀನ್, ಇದು ಯಾವಾಗ ನಡೆದ ಗಲಾಟೆ, ಏನಾಯಿತು, ಈಗ ಪರಿಸ್ಥಿತಿ ಹೇಗಿದೆ ಅಂತ? ಅರವಿಂದ್, ಸರಿಸುಮಾರು ನಿನ್ನೆ ರಾತ್ರಿ 8 ಗಂಟೆ 10 ನಿಮಿಷಕ್ಕೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಟ್ರೈನ್ ಬಂದು ನಿಲ್ಲುತ್ತೆ. ಅದು ಮೈಸೂರು ಅಯೋಧ್ಯೆ ಧಾಮ ಟ್ರೈನ್ ಒಂದು ಬಂದು ನಿಲ್ಲುತ್ತೆ. ಬಂದು ನಿಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅಂದರೆ ಟ್ರೈನಲ್ಲಿ ಇರ್ತಕ್ಕಂಥವ್ರು ಬಹುತೇಕರು ರಾಮಭಕ್ತರಾಗಿರ್ತಾರೆ. ಅಯೋಧ್ಯೆಯ ಪ್ರಭು ಶ್ರೀರಾಮನನ್ನ ದರ್ಶನವನ್ನು ಮುಗಿಸ್ಕೊಂಡು ಬರ್ತಾ ಇರ್ತಾರೆ. ಬರುವಂಥ ಸಂದರ್ಭದಲ್ಲಿ ಟ್ರೈನಿನ ಉದ್ದಕ್ಕೂ ಅಂತಂದರೆ ಪ್ರಯಾಣದ ಉದ್ದಕ್ಕೂ ಕೂಡ ರಾಮ ಭಜನೆಯನ್ನು ಮಾಡ್ತಾ ಇರ್ತಾರೆ. ರಾಮ ಭಜನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅನ್ಯ ಕೋಮಿನ ಯುವಕರು ಆ ಒಂದು ರಾಮ ಭಜನೆಗೆ ತಕರಾರನ್ನು ತೆಗಿತಾರೆ. ಆ ಒಂದು ಸಂದರ್ಭದಲ್ಲೇ ಅವರಿಬ್ಬರ ಮಧ್ಯೆ ವಾಗ್ವಾದಕ್ಕೆ ಕಾರಣ ಆಗುತ್ತೆ. ಆವಾಗ ಅಲ್ಲಿರ್ತಕ್ಕಂಥ ಅನ್ಯ ಕೋಮಿನ ಯುವಕನೊಬ್ಬ ನಾನು ಈ ಟ್ರೈನಿಗೆ ಬೆಂಕಿ ಹಚ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾನೆ. ಅದರಿಂದ ಕೆರಳಿದಂತಹ ರಾಮಭಕ್ತರೆಲ್ಲರೂ ಕೂಡ ಒಂದು ಕಾಲ ಅಂದರೆ ಟ್ರೈನಿಂದ ಇಳಿದು ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ.
ಟ್ರೈನ್ನಲ್ಲಿ ಇರ್ತಕ್ಕಂಥ ಚೈನನ್ನು ಕೂಡ ಎಮರ್ಜೆನ್ಸಿ ಚೈನನ್ನು ಕೂಡ ಪದೇ ಪದೇ ಎಳಿತಾರೆ. ಹೀಗಾಗಿ ಕೆಲವೊಂದಿಷ್ಟು ಕಾಲ ಉದ್ವಿಗ್ನ ಪರಿಸ್ಥಿತಿ ಉಂಟಾಗುತ್ತೆ. ಅದಾದ ಬಳಿಕ ಅಲ್ಲಿರ್ತಕ್ಕಂಥವರನ್ನ ಬಂಧನ ಮಾಡಬೇಕು ಅಂತ ಹೇಳಿ ರಾಮಭಕ್ತರು ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾರೆ. ನಾವು ಯಾವುದೇ ಕಾರಣಕ್ಕೂ ಟ್ರೈನನ್ನು ನಾವು ಮುಂದೆ ಹೋಗೋದಕ್ಕೆ ಬಿಡಲ್ಲ ಎನ್ನುವಂಥ ಪ್ರತಿಭಟನೆಯನ್ನ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಸುಮಾರು 1 ಗಂಟೆಗಳ ಕಾಲ ಸಮಯ ಕಳೆದಿರುತ್ತೆ. ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಕೂಡ ಅಲ್ಲಿರ್ತಕ್ಕಂಥ ರಾಮ ಭಕ್ತರನ್ನ ಮನವೊಲಿಸೋಕೆ ಪ್ರಯತ್ನವನ್ನ ಮಾಡ್ತಾರೆ. ಈ ಮಧ್ಯೆ ಯಾವಾಗ ಜಗಳ ತಾರಕಕ್ಕೆ ಏರುತ್ತೆ, ಅಲ್ಲಿರ್ತಕ್ಕಂಥ ಅನ್ಯ ಕೋಮಿನ ಯುವಕರು ಅಲ್ಲಿಂದ ಪಲಾಯನವನ್ನ ಮಾಡ್ತಾರೆ. ಅದರಲ್ಲಿ ಈಗ ಒಬ್ಬ ಯುವಕನನ್ನ ಈಗ ವಶಕ್ಕೆ ಪಡೆದಿರುವಂಥದ್ದು. ಗದಗಿನ ಅಂದರೆ ಹೊಸಪೇಟೆ ಜಂಕ್ಷನ್ನಿಂದ ಹುಬ್ಬಳ್ಳಿಗೆ ಹೋಗ್ತಕ್ಕಂಥ ಟ್ರೈನಲ್ಲಿ ಆತನನ್ನು ವಶಕ್ಕೆ ಪಡಿತಾರೆ. ಗದಗಿನಲ್ಲಿ ಈಗಾಗಲೇ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಿರುವಂಥದ್ದು. ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿಯ ರೈಲ್ವೆ ಪೊಲೀಸ್ನಲ್ಲೂ ಕೂಡ ಈಗಾಗಲೇ ಪ್ರಕರಣ ದಾಖಲಾಗಿರುವಂಥದ್ದು. ಹೀಗಾಗಿ ಇನ್ನುಳಿದಂಥ 4 ಜನರಿಗಾಗಿ ಈಗ ರೈಲ್ವೆ ಪೊಲೀಸರು ಹುಡುಕಾಟವನ್ನು ನಡೆಸ್ತಿರುವಂಥದ್ದು. ಅದ್ರ ಜೊತೆಗೆ ಇವತ್ತು ಈ ಒಂದು ಘಟನೆಯನ್ನ ಖಂಡಿಸಿ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ನವೀನ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸದ್ಯಕ್ಕೆ ಈಗ ಪರಿಸ್ಥಿತಿ ಎಲ್ಲ ತಿಳಿಯಾಗಿದೆ. 5ರಲ್ಲಿ ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ, ಇನ್ನು 4 ಜನ ಸಿಕ್ಕಿಲ್ಲ. ಟ್ರೈನ್ ತನ್ನ ಪ್ರಯಾಣವನ್ನು ಮುಂದುವರಿಸಿದೆ.